ಸ್ನೇಹಿತರೆ ನಮಸ್ಕಾರ. ರೈತರಿಗೆ ಭರ್ಜರಿ ಗುಡ್ ನ್ಯೂಸ್. 1,00,000 ರೂಪಾಯಿ ಸಾಲ ಮನ್ನಾ ಆಗಬೇಕು ಅನ್ನುವಂತಹ ರೈತರ ಬೇಡಿಕೆ ಇತ್ತಲ್ವಾ? ಬಹುತೇಕ ಅದು ಈಡೇರಿಸುತ್ತೆ ಅಂತ ಮಾಹಿತಿ ಇಲ್ಲಿ ಸಿಗುವಂತದ್ದು. ಹೌದು, ರಾಜ್ಯದಾದ್ಯಂತಹ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಾವೇರಿ ವಿವಾದವಾಗಿನೂ ಕೂಡ ಪ್ರತಿಭಟನೆ ಮಾಡಿದ್ರು. ಈಗ ಮಳೆರಾಯನ ಒಂದು ಸುಳಿವು ಇಲ್ಲ. ಹೀಗಾಗಿ ಹೊಲ ಗದ್ದೆಗಳು, ಬೆಳೆಗಳು ಬಿತ್ತಿರ್ತಕ್ಕಂತಹ ಬೆಳೆಗಳು ನಾಶ ಆಗ್ತಾ ಇದೆ. ಇದರಿಂದ ಸಾಲ ಮನ್ನಾ ಆಗಬೇಕು. ಜೊತೆಗೆ ನಮಗೆ ಬರ ಪರಿಹಾರ ಸಿಗಬೇಕು ಅನ್ನುವಂತಹ ಬೇಡಿಕೆಗಳನ್ನ ಇಟ್ಟಿದ್ರು. ಹಾಗಾದ್ರೆ ಇದಕ್ಕೆ ಸರ್ಕಾರ ಏನು ಕ್ರಮವನ್ನ ಕೈಗೊಂಡಿದೆ? ಹಾಗಾದ್ರೆ 1,00,000 ರೂಪಾಯಿ ಸಾಲ ಮನ್ನಾ ಆಗತ್ತಾ? ಹಾಗಾದ್ರೆ ಎಂತವರಿಗಾಗತ್ತೆ? ಯಾವ ಜಿಲ್ಲೆಯ ರೈತರಿಗಾಗತ್ತೆ? ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ನೀವು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಬಹುದಿನದ ನಿರೀಕ್ಷೆ, ರೈತರು ಕಾಯ್ತಾನೆ ಇದ್ದಾರೆ. ಜೊತೆಗೆ ಪ್ರತಿಭಟನೆ ಇನ್ನೂ ಕೂಡ ಮುಂದುವರಿತಾ ಇದೆ. ಕಾವೇರಿ ವಿವಾದವಾಗಿಯೂ ಕೂಡ ಆಗಿತ್ತು. ಈಗ ನೋಡಿದ್ರೆ ಒಂದು ಬರ ಪರಿಶೀಲನೆ ಆಗಬೇಕು. ನಮಗೆ ಬರ ಪರಿಹಾರ ಬೇಗನೆ ಸಿಗಬೇಕು. ನಾವು ಪ್ರತಿ ವರ್ಷನೂ ಕೂಡ ಕೇಳೋದಿಲ್ಲ. ಈ ಬಾರಿ ಮಳೆ ಆಗಿಲ್ಲ, ಅದಕ್ಕೋಸ್ಕರ ನಮಗೆ ಬರ ಪರಿಹಾರ ಸಿಗಲೇಬೇಕು. ಎರಡೆರಡು ಬಾರಿ ಬಿತ್ತನೆಯನ್ನ ಮಾಡಿದೀವಿ, ಯಾವುದೇ ರೀತಿಯಾದಂತಹ ನಮಗೆ ಬಿತ್ತನೆಯಿಂದಾಗಿ ಫಲ ಸಿಗಲಿಲ್ಲ. ಎರಡು ಬಾರಿನೂ ಕೂಡ ಬೆಳೆಗಳು ನಾಶ ಆದ್ವು. ಹಾಗಾದ್ರೆ ನಾವು ಎಲ್ಲಿ ಹೋಗಬೇಕು? ನಾವು ಊರು ಬಿಟ್ಟು ಹೋಗ್ಬೇಕಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವ್ ಏನ್ ಮಾಡ್ಬೇಕು? ಇಷ್ಟೆಲ್ಲ ತೊಂದರೆ ಇದೆ. ಸರ್ಕಾರ ಇನ್ನೂ ಕೂಡ ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರತಿಭಟನೆಗಳು ಇನ್ನೂ ಕೂಡ ಮುಂದುವರೆದಿದೆ. ಸರ್ಕಾರ ಏನು ಹೇಳಿದೆ, ಡಿ.ಕೆ. ಶಿವಕುಮಾರ್ ಅವರು ಸಚಿವರ ನೇಮಕ ಆದ ತಕ್ಷಣವೇ ಸಚಿವರಿಗೆ ಒಂದೊಂದು ಜಿಲ್ಲೆಗಳನ್ನ ನೇಮಕ ಮಾಡಿದ್ರು. ನೀವು ಹೋಗ್ರಪ್ಪ, ಬರ ಪರಿಶೀಲನೆ ಮಾಡ್ರಿ ಅಂದ್ರೆ ಈಗ ಒಂದು ಜಿಲ್ಲೆಗೆ ಒಬ್ಬ ಸಚಿವರನ್ನ ನೇಮಕ ಮಾಡ್ತಾರೆ, ಇನ್ನೊಂದು ಜಿಲ್ಲೆಗೆ ಇನ್ನೊಬ್ಬ ಸಚಿವರನ್ನ. ಹೀಗೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಬ್ಬೊಬ್ಬ ಸಚಿವರನ್ನ ನೇಮಕ ಮಾಡಿಕೊಂಡು, ನೀನ್ ಈ ಜಿಲ್ಲೆಗೆ ಹೋಗಪ್ಪ, ಇಲ್ಲಿ ಪರಿಶೀಲನೆ ಮಾಡು, ನೀನ್ ಆ ಜಿಲ್ಲೆಗೆ ಹೋಗು, ಅಲ್ಲಿ ಪರಿಶೀಲನೆ ಮಾಡು ಅಂತ ಹೇಳ್ಬಿಟ್ಟು ತಿಳಿಸ್ಬಿಟ್ಟು, ಹಾಗಾಗಿ ಇನ್ನು ಪ್ರತಿಯೊಂದು ಜಿಲ್ಲೆಗೂ ಕೂಡ ಒಬ್ಬೊಬ್ಬ ಸಚಿವರು ಭೇಟಿ ಕೊಡ್ತಾರೆ. ಅಲ್ಲಿ ಬಂದು ನಿಮ್ಮ ಬೆಳೆಗಳ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಜೊತೆಗೆ ಅಲ್ಲಿಯ ಒಂದು ಮಳೆಯ ರಾಯನ ಪರಿಸ್ಥಿತಿ, ಎಷ್ಟು ಮಳೆ ಆಗಿದೆ, ಎಷ್ಟು ಪರ್ಸೆಂಟ್ ಅಷ್ಟು ಮಳೆ ಆಗಿದೆ, ಎಷ್ಟು ಬೆಳೆಗಳು ನಾಶ ಆಗಿದಾವೆ, ಜೊತೆಗೆ ಅಲ್ಲಿಯ ಒಂದು ಕೆರೆಗಳು, ಬಾವಿಗಳು, ಬೋರ್ವೆಲ್ಗಳು ನೀರು ಇದಾವ, ಎಷ್ಟು ಪ್ರಮಾಣದಷ್ಟು ಇದಾವೆ, ಈ ವರ್ಷ ಪೂರ್ತಿಯಾಗಿ ಸಾಲತ್ತಾ ಅಥವಾ ಇಲ್ವಾ, ನೀರಿನ ತೊಂದರೆ ಇನ್ನೂ ಕೂಡ ಅಲ್ಲಿ ಇದೆಯಾ, ಈ ರೀತಿ ಪರಿಶೀಲನೆ ಮಾಡಲಾಗತ್ತೆ. ಎಷ್ಟು ಬಾರಿ ಬೆಳೆದಿದ್ದೀರಿ, ಆ ಬೆಳೆಗಳಿಗೆ ಫಲ ಎಷ್ಟು ಸಿಕ್ಕಿದೆ, ಸಿಕ್ಕಿಲ್ಲವಾ, ಇದರ ಬಗ್ಗೆನೂ ಕೂಡ ಅಲ್ಲಿ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಲಾಗತ್ತೆ. ಬರೀ ಸಚಿವರು ಬರೋದಿಲ್ಲ, ಅವರ ಜೊತೆಗೆ ತಹಶೀಲ್ದಾರ್ ಆಗಿರ್ಲಿ, ಸ್ಥಳೀಯ ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ಬಂದಿರ್ತಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಸೊ ಯಾರಿಗೆ ಒಂದು ಬರ ಪರಿಹಾರವನ್ನ ಕೊಡಬೇಕು ಅನ್ನುವಂಥದ್ದನ್ನ ಈ ರೀತಿ ಒಂದು ಕಂಡು ಹಿಡಿಯಲಾಗತ್ತೆ. ಜೊತೆಗೆ ಆ ಹೊಲ ಗದ್ದೆಗಳ ಪಕ್ಕದಲ್ಲಿರ್ತಕ್ಕಂತಹ ಒಂದು ಕೆನಾಲ್ಗಳಾಗಿರ್ಲಿ ಅಥವಾ ಕೆರೆಗಳಿದ್ರೆ ಕೆರೆಗಳಲ್ಲಿ ನೀರಿದೆಯಾ, ಸೊ ನೀರು ಈ ವರ್ಷಕ್ಕೆ ಸಾಕಾಗತ್ತಾ ಇಲ್ಲವಾ ಅನ್ನುವಂಥದ್ದನ್ನ ಕನ್ಫರ್ಮ್ ಮಾಡ್ಕೊಂಡು ಆಯಾ ತಾಲೂಕು, ಆಯಾ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು, ಹೌದಪ್ಪ ಈ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆ ಆಗಿಲ್ಲ, ಅಲ್ಲಿ ನೀರಿನ ಕೊರತೆ ಇನ್ನೂ ಕೂಡ ಇದೆ, ಈ ವರ್ಷದಲ್ಲಿ ನೀರು ಅಲ್ಲಿ ಸಾಕಾಗೋದಿಲ್ಲ, ಬೆಳೆಗಳು ನಾಶ ಆಗಿದೆ, ಹಾಗಾಗಿ ಈ ಒಂದು ಜಿಲ್ಲೆ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಲಾಗುತ್ತೆ. ಈ ರೀತಿ ಕಂಡು ಹಿಡಿಯಲಾಗತ್ತೆ. ಹಾಗಾದ್ರೆ ನಿಮಗೂ ಕೂಡ ಕ್ಲಾರಿಫಿಕೇಶನ್ ಈಗ ಸಿಕ್ಕಿರಬಹುದು. ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಮಳೆ ಆಗಿಲ್ಲಪ್ಪ ಅಂದ್ರೆ, ಜೊತೆಗೆ ನಿಮ್ಮ ಭೂಮಿಗಳಲ್ಲಿ ಇರ್ತಕ್ಕಂತಹ ಒಂದು ಬಾವಿಗಳಲ್ಲಿ ನೀರು ಇರ್ಲಿಲ್ಲ, ಅಥವಾ ಒಂದು ಕೆರೆಗಳಲ್ಲಿ ನೀರಿರಲಿಲ್ಲ, ಅಥವಾ ಬೋರ್ವೆಲ್ಗಳಲ್ಲಿ ನೀರಿರ್ಲಿಲ್ಲ ಅಂದ್ರೆ ನೀವು ಕಂಡು ಹಿಡ್ಕೊಳ್ಬಹುದು. ಸಾಮಾನ್ಯವಾಗಿ ನೀವು ತಿಳ್ಕೊಳ್ಬಹುದು. ಇನ್ನು ಅದರ ಬಗ್ಗೆ ಚರ್ಚೆ ಆಗುತ್ತೆ ಮತ್ತು ಪರಿಶೀಲನೆ ಆದ ಮೇಲೆನೆ ಇದ್ರ ಬಗ್ಗೆ ಅಪ್ಡೇಟ್ ನಿಮಗೆ ಸಿಗುವಂತದ್ದು. ಇನ್ನೂ ಕೂಡ ಪರಿಶೀಲನೆ ಮುಂದುವರಿತಾ ಇದೆ. ಈ ರೀತಿಯಾಗಿ ಒಟ್ಟಾರೆಯಾಗಿ ಪರಿಶೀಲನೆ ನಡೆಯುತ್ತೆ. ನಿಮಗೆ ಒಂದಂತೂ ಫಿಕ್ಸು, ಬರ ಪರಿಹಾರ ಸಿಗತ್ತೆ ಅಥವಾ ಸಾಲ ಮನ್ನಾ ಆಗತ್ತೆ. ಕೃಷಿ ಸಾಲ ಮನ್ನಾ ಆಗುವಂತದ್ದು ಅಂತ ಬಹು ದಿನದಿಂದ ಇಲ್ಲಿ ಚರ್ಚೆ ಆಗುವಂತದ್ದು. ಹಾಗಾದ್ರೆ ಈಗ ಬರ ಪರಿಶೀಲನೆ ನಡೀತಾ ಇದೆ, ನಿಮಗೆ ಬರ ಹಾನಿ ಪರಿಹಾರವೂ ಕೂಡ ಸಿಗುವಂತದ್ದು. ನಾವು ಕಾಯ್ದು ನೋಡ್ಬೇಕಾಗದೆ. ಒಟ್ಟಾರೆಯಾಗಿ ಈಗ ಬರ ಪರಿಶೀಲನೆ ಮುಗಿಯುವಂತಹ ಹಂತಕ್ಕೆ ಬಂದಿದೆ. ಮುಗಿದ ತಕ್ಷಣವೇ ಡಿ.ಕೆ. ಶಿವಕುಮಾರ್ ಅವರು ಈ ಜಿಲ್ಲೆಗಳು ಬರಪೀಡಿತ ಜಿಲ್ಲೆಗಳಂತ ಹೇಳ್ಬಿಡ್ತಾರೆ. ಉದಾಹರಣೆಗೆ ವಿಜಯನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಅದೇ ರೀತಿಯಾಗಿ ಬೀದರ, ಕೊಪ್ಪಳ, ಇನ್ನು ನಾನಾ ರೀತಿ ಜಿಲ್ಲೆಗಳು ಬರಪೀಡಿತ ಜಿಲ್ಲೆಗಳಾಗಬಹುದಾದಂತಹ ಸಾಧ್ಯತೆ ಇದೆ. ಆಲ್ಮೋಸ್ಟ್ 30ರಲ್ಲಿ 20 ಜಿಲ್ಲೆಗಳಾದ್ರೂ ಬರಪೀಡಿತ ಜಿಲ್ಲೆಗಳಾಗಬಹುದಾದಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ ನಮ್ಮ ರಾಜ್ಯದ ಉದ್ದಕ್ಕೂ ಕೂಡ ಮಳೆ ಬರಲಿಲ್ಲ. ಮಹಾರಾಷ್ಟ್ರದಲ್ಲಿ ಮಳೆ ಆಗಿದೆ. ಆ ಮಳೆಯಿಂದಾಗಿ ಕೆನಾಲ್ಗಳು ಅಥವಾ ಬಾವಿಗಳು ಅಥವಾ
ಈ ಜಲಾಶಯಗಳಿಂದ ನೀರು ಬಂದು ನಮಗ್ ಬಂದು ತಲುಪಿದೆ. ಸೊ ಹೀಗಾಗಿ ನಮಗೆ ಒಂದಿಷ್ಟು ನೀರು ಸಿಕ್ಕಿದೆ, ಇಲ್ಲ ಅಂತ ಇಲ್ಲ. ಆದ್ರೆ ಮಳೆ ಆಗಿಲ್ಲ. ಸ್ಥಳದಲ್ಲಿ ಮಳೆ ಆದ್ರೇನೆ ಆ ಭೂಮಿಯಲ್ಲಿ ನೀರು ಇರುವಂತದ್ದು. ಆದ್ರೆ ಕೆನಾಲ್‌ಗಳು ಎಷ್ಟಂತ ಹೇಳ್ಬಿಟ್ಟು ನಾವು ನೀರ ಬಳಕೆ ಮಾಡ್ಕೊಳ್ತೀವಿ. ಬೇಸಿಗೆ ಒಂದು ಸಮಯದಲ್ಲಿ ನೀರನ್ನ ಬಂದ್ ಮಾಡ್ಬಿಡ್ತಾರೆ. ಈ ಸಂದರ್ಭದಲ್ಲಿ ಮಾತ್ರ ಒಂದು ಕೆನಾಲ್‌ಗಳಲ್ಲಿ ನೀರು ಬಿಡ್ತಾರೆ. ಉಳಿದಂತಹ ಸಂದರ್ಭದಲ್ಲಿ ನೀರೇ ಬಿಡುವುದಿಲ್ಲ. ಅವಾಗ ಏನ್ ಮಾಡ್ಬೇಕು ರೈತರು? ಇಂತಹ ಒಂದು ಪರಿಸ್ಥಿತಿ ಎದುರಾಗತ್ತೆ. ಅದಕ್ಕಾಗಿ ಸರ್ಕಾರ ಪರಿಹಾರ ಕೊಡಲೇಬೇಕು ಅನ್ನುವಂತಹ ಬೇಡಿಕೆಯನ್ನ ಇಲ್ಲಿ ರೈತರು ಇಟ್ಟಿದ್ದಾರೆ. ಸೊ ನೋಡೋಣ ಕಾಯ್ದು ಇನ್ನು ಕೆಲವೇ ದಿನಗಳಲ್ಲಿ ಬರ ಪರಿಶೀಲನೆ ಕಂಪ್ಲೀಟ್ ಆಗತ್ತೆ. ಯಾವ ಜಿಲ್ಲೆಗಳನ್ನ ಒಂದು ಪೀಡಿತ ಜಿಲ್ಲೆಗಳಂತ ಘೋಷಣೆ ಮಾಡಿದ್ದಾರೆ ಅನ್ನುವಂಥದ್ದು ಕ್ಲಾರಿಫಿಕೇಶನ್ ಸಿಗತ್ತೆ. ಓಕೆ, ಈ ಇನ್ಫಾರ್ಮೇಶನ್ ನಿಮ್ ಮುಂದೆ ಇಟ್ಟಿದೀನಿ. ಒಂದ್ ಸ್ವಲ್ಪ ದಿನ ಅಂದ್ರೆ 2-3 ದಿನ ನಾವು ವೇಟ್ ಮಾಡೋಣ. ಅಷ್ಟರಲ್ಲಿ ಅಪ್ಡೇಟ್ ಸಿಗತ್ತೆ. ಇನ್ನು ನಿಮ್ಮ ಜಿಲ್ಲೆ ಬರಪೀಡಿತ ಜಿಲ್ಲೆಗಳು ಆಗಬಹುದಾದಂತಹ ಸಾಧ್ಯತೆ ಇದ್ರೆ ಕಮೆಂಟ್ ಮಾಡಿ. ಯಾಕಂದ್ರೆ ನಿಮಗೆ ಗೊತ್ತಾಗಿರತ್ತೆ ಈಗ ಎಷ್ಟು ಮಳೆ ಆಗಿದೆ, ಎಷ್ಟು ಬೆಳೆ ನಾಶ ಆಗಿದೆ ಅನ್ನುವಂಥದ್ದು. ಓಕೆ, ಈ ಇನ್ಫಾರ್ಮೇಶನ್ ಎಲ್ಲ ರಾಜ್ಯದ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.